ನಮಸ್ಕಾರ. ಆ, ನಾಳೆಗೆ ಮಾರ್ಕೆಟು ಯಾವ ಥರ ಮೂವ್ ಆಗುತ್ತೆ ಅಂತ ನೋಡಮ್ಮ ಮಂಡೇಗೆ. ಇದರಲ್ಲಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡೂ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ನಿಫ್ಟಿ ಫಸ್ಟ್ 75 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಹೋದರೆ ನಮಗೆ ಇಲ್ಲಿಗೆ ಫೋರ್ದು ಫಿಫ್ತ್ ವೇವ್ ಏನು ರನ್ನಿಂಗ್ ಆಗ್ತಾ ಇದೆ, ಅದ್ರದ್ದು 2 ಇಲ್ಲಿಗೆ ಮುಗಿದಿದೆ. ಸೊ ನಾವೀಗ ಥರ್ಡ್ ವೇವ್ ರನ್ನಿಂಗಲ್ಲಿ ನಾವೀಗ ನೋಡ್ತಾ ಇರೋದು. ಓಕೆ, ಸೊ ನೀವು ಥರ್ಡ್ ವೇವ್ ಎಷ್ಟು ಪರ್ಸೆಂಟ್ವರೆಗೂ ಹೋಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ 26,872 100% ಅಂತೂ ಮಿನಿಮಮ್ ನಾವು ಅದನ್ನು ಕನ್ಸಿಡರ್ ಮಾಡ್ಕೊಂಡು ಹೋಗುವ. ಬಟ್ ಆ 100% ಯಾವ ಟೈಮಲ್ಲಿ ಹೋಗುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟ, ಯಾಕಂದರೆ ಇಲ್ಲಿ ಡೈರೆಕ್ಷನ್ ಬೇಸ್ಡು. ಓಕೆ, ಈಗ ಇದನ್ನೇ ನಾವು ಸ್ಮಾಲರ್ ಟೈಮ್ ಫ್ರೇಮ್ ಅಂದರೆ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಹೋದರೆ ಇನ್ನು ಯಾವ ಥರ ಮೂವ್ಮೆಂಟ್ ಆಗ್ತಾ ಇದೆ, ಮಾರ್ಕೆಟು ವೇವ್ಸ್ ಯಾವ ಥರ ಬಿಹೇವ್ ಮಾಡ್ತಾ ಇದೆ ಅಂತ ನೋಡುವ. ಓಕೆ, ಈಗ 0 1 2 3 4 5 5 ಆಯ್ತು ಇದು. ಸೊ ಇದು ನಿಮ್ಮದು $1% ಕಡಿಮೆ ಇದೆ, ಅದಕ್ಕಾಗಿ ಇದು ನಿಮ್ಮದು 0, ಇದು ಎ, ಇದು ಬಿ, ಇದು ಸಿ ಇಲ್ಲಿ ಬರ್ತಾ ಇದೆ ಈಗ. ಓಕೆ, ಸೊ ಎ ಬಿ ಸಿನೇ ಇನ್ನೂ ಒಂದು ಸ್ವಲ್ಪ ನಾವು ಡೀಪ್ ಆಗಿ ನೋಡುವ. ಓಕೆ, ನೋಡಿ ಎ ಬಿ ಸಿ ಈಗ ಇದು ಎಷ್ಟು ಪರ್ಸೆಂಟ್ವರೆಗೂ ರಿಟ್ರೇಸ್ ಮಾಡಿದೆ? ಓನ್ಲಿ 38% ರಿಟ್ರೇಸ್ ಮಾಡಿದೆ. ಓಕೆ, ಅದಕ್ಕಿಂತನೂ ಇಂಪಾರ್ಟೆಂಟ್ ಇಲ್ಲಿಂದ ರಿಟ್ರೇಸ್ ಹಾಕಬೇಕಾಗಿದೆ ಈಗ. ಓಕೆ, ಸೊ ನಿಮಗೆ ಇಲ್ಲಿಂದ ರಿಟ್ರೇಸ್ ಹಾಕಿದರೆ ಇದನ್ನ ನೀವು ಒಂದು ವೇವ್ ಕಂಪ್ಲೀಟ್ ಮಾಡಿದರೆ ನಿಮ್ದು ವೇವ್ 2 ಎಲ್ಲಿವರೆಗೂ ಬರಬೇಕು? ಮಿನಿಮಮ್ 23% ಬರಬೇಕು, 38% ಬರಬೇಕು. ಸೊ 38% ಅಂತೂ ಆಲ್ರೆಡಿ ಈಗ ರೀಚ್ ಆಗಿ ಮೇಲ್ಗಡೆ ಹೋಗಿದೆ. ಓಕೆ, ಇದು ಒಂಥರ ಆಗ್ಬೋದು. ಇದು ನಿಮಗೆ ಸಿ ಇದಕ್ಕಿಂತ ಇಲ್ಲಿಗೆ ಒಂದು 161%. ಒಂದು ನಿಮಿಷ. ಸೊ ನಿಮಗೆ ಇದನ್ನ ನೀವು ಎ ಬಿ ಮತ್ತು ಸಿ ಅಂತ ಕನ್ಸಿಡರ್ ಮಾಡಿದರೆ ಮಿನಿಮಮ್ ಸಿ ನಿಮಗೆ ಇಲ್ಲಿವರೆಗೆ ಅಂತೂ ಬರಲೇಬೇಕು, ಅಂದರೆ 26,062 ವರೆಗೆ ಅಂತೂ ಬರಲೇಬೇಕು. ಯಾಕಂದ್ರೆ ಸಿ ಫೇಲ್ಯೂರ್ ಆಗಬೇಕಾದ್ರೂ ಇದು ಬರಲೇಬೇಕು. ನಾವು
ಅಂದ್ರೆ ಇಲ್ಲಿಂದ ನಾವೀಗ ABC ಅಂತ ಕನ್ಸಿಡರ್ ಮಾಡ್ತಾ ಇದ್ದಿದ್ರೆ, ಓಕೆ, ಇದು ಒಂದು ಅನಾಲಿಸಿಸ್. ಓಕೆ, ಇದು ಫಸ್ಟ್ ಅನಾಲಿಸಿಸ್. ಸೊ ನಿಮ್ಗೆ ಸಿ ಫೇಲ್ಯೂರ್ ಆಗಬೇಕಾದ್ರೂ 26,062 ವರೆಗೆ ಬರಲೇಬೇಕು. ಇದು ಒಂದು ಅನಾಲಿಸಿಸ್. ಎರಡನೇ ಅನಾಲಿಸಿಸ್, ಇದು 0, ಇದು ಡಬ್ಲ್ಯೂ, ಇದು ಎಕ್ಸ್, ಇದು ವೈ, ಇದು ಎಕ್ಸ್, ಇದು ಜೆಡ್. ಓಕೆ, ಸೊ ನಿಮಗೆ ಇಲ್ಲಿಗಿನೇ ನಿಮಗೆ ವೇವ್ 2 ಮುಗಿಯುತ್ತೆ ಅಂತ. ಅಂದ್ರೆ ಇದು 0, ಇದು 1, ಇದು 2 ಮತ್ತೆ 3 ಮೇಲ್ಗಡೆ ಸ್ಟಾರ್ಟ್ ಆಗಿದೆ ಅಂತ. ಓಕೆ, ಸೊ ನಿಮಗೆ 3 ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ ಅಂತ. ಓಕೆ, ಸೊ ಈ 3 ಸ್ಟಾರ್ಟ್ ಆದ್ರೂ ಸಹ ಎಲ್ಲಿವರೆಗೂ ಬಂದಿದೆ ಇದು? ಸೊ ಇದು 38% ವರೆಗೂ ರೀಚ್ ಆಗಿದೆ. ಓಕೆ, ಸೊ ನಮಗೆ ಇದು ಇದ್ರದ್ದು 1, 2, 3, 4, 5 ಇದೆ ಇಲ್ಲಿ. ಇದು ಎ, ಬಿ, ಸಿ. ಎ, ಬಿ, ಸಿ ನೋಡುವ ಒಂದು ನಿಮಿಷ. ಇದ್ರದ್ದು ನೀವು ಎ, ಬಿ, ಸಿ ಇದನ್ನು ಕನ್ಸಿಡರ್ ಮಾಡಿದ್ರು, ಇದು ಸಿ ಫೇಲ್ಯೂರ್ ಆಗಬೇಕಾದ್ರೂ ಸಹ ನಿಮಗೆ 61% ಅಂದ್ರೆ 26,172 26,172 ಏನಾಗುತ್ತೆ, ನಿಮಗೆ ಇತರದು 1, 2 ಮುಗಿದು ಬಿಡುತ್ತೆ, ಮತ್ತೆ ಮಾರ್ಕೆಟ್ ಅಪ್ ಸೈಡ್ ಹೋಗುತ್ತೆ. ಓಕೆ, ಸೊ ಇದು ಈ ಎರಡರಲ್ಲಿ ಯಾವ್ದಾಗತ್ತೆ ಅಂತ ನಾನು ಮಾರ್ಕೆಟ್ ಓಪನ್ ಆದ್ಮೇಲೆ ಗೊತ್ತಾಗೋದು. ಓಕೆ, ಸೊ ಈ ಎರಡು ಪಾಸಿಬಿಲಿಟೀಸು ಇದೆ. ಸೊ ಈ ಸಿ ಇದ್ರದ್ದು ಮೈಕ್ರೋದ್ ಏನಿದೆ ಅಲ್ವಾ, ವೇವ್ ಇತರ ಸಿ ಬರ್ಬೇಕಾದ್ರೆ 26,178. ಆಮೇಲೆ ಈ ಫುಲ್ ವೇವ್ದು ಇದು ಬರ್ಬೇಕಾದ್ರೆ 61% ಫೇಲ್ಯೂರ್ ಬರ್ಬೇಕಾದ್ರೆ 26,062. ಸೊ ಇಷ್ಟು ಪಾಯಿಂಟ್ ಮೂಮೆಂಟ್ ಇನ್ನು ಇದೆ. ಸೊ ಈಗ ಈ ಎರಡು ರೇಷಿಯೋಸ್ ಇಂಪಾರ್ಟೆಂಟ್. ಬಟ್ ಮಾರ್ಕೆಟ್ ಅಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ನಿಫ್ಟಿಗೋಸ್ಕರ ಇದೆ. ಏನಂತಂದ್ರೆ ನಮ್ GDP ರೇಷಿಯೋ ಏನಿದೆ ಅಲ್ವಾ, ಅದು ಎಕ್ಸ್ಪೆಕ್ಟ್ ಮಾಡಿರೋದು 7.8 ಸಮಥಿಂಗ್, 7.8 ಸಮಥಿಂಗ್ ಏನೋ ಇತ್ತು. ಈಗ ಅದು ಬಟ್ ರಿಯಾಲಿಟಿ ಬಂದಿರೋದು 8.2 ಬಂದಿದೆ. ಸೊ GDP ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಇದೆ. ಸೊ ಮಾರ್ಕೆಟ್ ಚಾನ್ಸಸ್ ಇವೆಲ್ಲ ಸ್ಕಿಪ್ ಆಗಿ ನಿಮಗೆ ಕಂಫರ್ಟ್ ಆಗಿ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ ಮಂಡೇಗೆ ಇದೆ. ನೋಡುವ ಏನಾಗುತ್ತೆ. 100% ಏನು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ವೇವ್ ವೈಸ್ ಹೋದ್ರೆ ನಿಮಗೆ ಗ್ಯಾಪ್ ಅಪ್ ಓಪನ್ ಆಗುವ ಹಾಗೆ ಏನೂ ಇದಿಲ್ಲ. ವೇವ್ಸ್ ಪ್ರಕಾರ ಹೋದ್ರೆ ಗ್ಯಾಪ್ ಅಪ್ ಏನೋ ಆಪ್ಷನ್ಸ್ ಇಲ್ಲ, ಚಾನ್ಸ್ ಇಲ್ಲ. ಬಟ್ ನ್ಯೂಸ್ ಬೇಸಿಸ್ ಸಡನ್ ಆಗಿನೂ ಮೇಲ್ಗಡೆ ಓಪನ್ ಆದ್ರೂ ಏನು ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಬಟ್ ನಿಮ್ ಕೆಳಗಡೆ ಸಿಕ್ಕರೆ ತಗೋದ್ರೆ ಬೆಟರ್ ಅಂತ ನನಗೆ ಅನ್ಸತ್ತೆ. ಯಾಕಂದ್ರೆ ತುಂಬಾ ಬುಲ್ಲಿಶ್ ಸೆಂಟಿಮೆಂಟ್ಸ್ ಬರ್ತಾ ಇದೆ ಈಗೆಲ್ಲ ಮಾರ್ಕೆಟ್ ಅಲ್ಲಿ. ಓಕೆ, ಸೊ ಇದು ನಿಫ್ಟಿ ಬಗ್ಗೆ. ಈಗ ಬ್ಯಾಂಕ್ ನಿಫ್ಟಿ ಬಗ್ಗೆ ಹೋಗೋಣ. ಬ್ಯಾಂಕ್ ನಿಫ್ಟಿ ಬಗ್ಗೆ ನೋಡಿ,
75 ಮಿನಿಟ್ಸ್ ಟೈಮ್ ಫ್ರೇಮ್ ನಾವು ಈ ಕಡೆ ಎಲ್ಲಾನು ಕೌಂಟಿಂಗ್ ಮಾಡಿದ್ದೀವಿ. ಸೊ ಈಗ ಮತ್ತೆ ಅಲ್ಲಿಗೆ ಹೋಗೋದು ಬೇಡ. ಓಕೆ, ಸೊ ನಾವು ಇದನ್ನ 1 ಮತ್ತೆ 2 ಅಂತ ಕನ್ಸಿಡರ್ ಮಾಡಿದರೆ ನಮಗೆ ವೇವ್ 3ಗೆ ಮಿನಿಮಮ್ ವೇವ್ 3 ಹೋಗ್ಬೇಕಾದ್ರೂ 100% ಇದೆ. ಬಟ್ ಒಂದು ಈಗ ಇದರಲ್ಲಿ ಸೊ 100% ವರೆಗೂ ಅಂತೂ ನೀವು ಕನ್ಸಿಡರ್ ಮಾಡಿ. ಈಗ ತುಂಬಾ ಬಟ್ ಅಲರ್ಟ್ ಆಗಿರ್ಬೇಕಾಗಿದೆ ಇದರಲ್ಲಿ ಸ್ವಲ್ಪ. ಓಕೆ, ಸೊ ಇದನ್ನ 100% ರೀಚ್ ಮಾಡಿದ್ರು 63,400 ವರೆಗೂ ರೌಂಡ್ ಫಿಗರ್ ನಮ್ದು ಟಾರ್ಗೆಟ್ ಇದೆ. ಓಕೆ, ಸೊ ನೀವು 61 ಅಂತ ಕನ್ಸಿಡರ್ ಮಾಡಿದ್ರೆ ಈಗ ಆಲ್ರೆಡಿ ಟಾರ್ಗೆಟ್ ನಮ್ದು ಕಂಪ್ಲೀಟ್ ಆಗಿದೆ. ಸೊ ಈಗ ಇದರಲ್ಲಿ ನೀವು ಹೇಗೆ ಪ್ರೊಸೀಡ್ ಆಗ್ತೀರಾ ಅನ್ನೋದ್ರ ಬಗ್ಗೆ ನೋಡಬೇಕು ಅಂತಂದ್ರೆ ಇನ್ನು ಡೀಪ್ ಟೈಮ್ ಫ್ರೇಮ್ ಅಲ್ಲಿ ಸ್ವಲ್ಪ ಸ್ಟಡಿ ಮಾಡೋ. ಓಕೆ, ಸೊ 2 3 ಸೊ ಇದು 161 ಅಂಡ್ ಅಬೋವ್ ಇದೆ. ಓಕೆ, ನೋ ಪ್ರಾಬ್ಲಮ್. ಇದು 3ನೇ, ಇದು 4. ಓಕೆ, ವೇವ್ 5th ಆಲ್ರೆಡಿ ಈಗ ನಮ್ದು 161% ಆಗಿ ಮತ್ತೆ ಇನ್ನು ಕಂಟಿನ್ಯೂಷನ್ ಅಲ್ಲಿದೆ. ಆಮೇಲೆ 261% ವರೆಗೂ ನಾವು ಕನ್ಸಿಡರ್ ಮಾಡಿದ್ರು ಸಹ ಇಲ್ಲಿ ಸ್ವಲ್ಪ ನಮಗೆ ಈ ಡಿಗ್ರಿದಲ್ಲಿ ಫಾಲ್ ಆಗೋದು ಒಂದು ಅಲರ್ಟ್ನೆಸ್ ಅಂತ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ಯಾಕೆ ನನಗೆ ಇಲ್ಲಿ ಕಾನ್ಫಿಡೆಂಟ್ ಆಗಿ ಹೇಳಕ್ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ವೇವ್ 1 2 1 2 3 4 5 ಇದೆ ಅಲ್ವಾ. ಸೊ ನಿಮ್ಗೂ ಇದು ಎಕ್ಸ್ಟೆನ್ಷನ್ ಅಲ್ಲಿ ಇದೆ ಈಗ 3. ಓಕೆ, ಸೊ ಎಕ್ಸ್ಟೆನ್ಷನ್ ಅಲ್ಲಿ ಇತ್ತು ಅಂತಂದ್ರೆ ನಿಮ್ಗೆ ವೇವ್ 1ಗೆ ಈಕ್ವಲ್ ಆಗ್ಬೇಕಿದು. ಸೊ ವೇವ್ 1ಗೆ ಈಕ್ವಲ್ ಆಗ್ಬೇಕಾದ್ರೆ ಇದು ನೋಡಿ ಆಲ್ರೆಡಿ ವೇವ್ 1 ಈಕ್ವಲ್ ಆಗಿ ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ ಇದು. ಓಕೆ, ಸೊ ಅದಕ್ಕಾಗಿ ಇದನ್ನ ಯಾವ ತರ ರೀಡ್ ಮಾಡೋದೇ ಒಂದು ಸ್ವಲ್ಪ ಡೌಟ್ ಇದೆ. ಅಂದ್ರೆ ಡೌಟ್ ಇನ್ ಸೆನ್ಸ್ ಇದಾಗ್ತಾ ಇದೆ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ಯಾವಾಗ ರಿಟರ್ನ್ ಆಗತ್ತೆ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಮತ್ತೆ ನೋಡಿದ್ವಿ 5th ಮತ್ತೆ ಎಕ್ಸ್ಟೆನ್ಷನ್ ಅಲ್ಲೇ ನಿಮಗೆ ಹೊರಟಿದೆ. ಇದರಲ್ಲೂ ಮತ್ತೆ ಎಕ್ಸ್ಟೆನ್ಷನ್ ಅಲ್ಲಿ ಹೊರಟಿದೆ. ಈಗ ಇದನ್ನಷ್ಟೇ ನೋಡುವ ಈಗ. ಓಕೆ, ಸೊ 1 2 3 4 5 1 2 3 4 5. ಸೊ ಈಗ 5 ಅಂದರೆ 23% ವರೆಗೆ ಆಗಿದೆ. ಅಂದ್ರೆ ನಿಮಗೆ ಈಗ ವೇವ್ 5th ಮತ್ತೆ ಎಕ್ಸ್ಟೆನ್ಷನ್ ಅಲ್ಲಿ ಹಿಡಿದ್ರು ಸಹ ಬ್ಯಾಂಕ್ ನಿಫ್ಟಿ ನಮಗೆ 62,000 ವರೆಗೂ ಮತ್ತೆ ವೇವ್ 3 ವರೆಗೆ ತೋರಿಸ್ತಾ ಇದೆ. ಓಕೆ, ಅಂದ್ರೆ ಈಗ ಏನಾಗುತ್ತೆ ಅಂತಂದ್ರೆ ಈಗ ಇದಕ್ಕಿಂತನೂ ಹೆಚ್ಚಿಗೆ ಆಗಬೇಕಿದು. ವೇವ್ 5 ಎಕ್ಸ್ಟೆನ್ಷನ್ ಅಲ್ಲಿ ಹೊರಟಿದೆ. ಓಕೆ, ಸೊ ವೇವ್ 5 ಎಕ್ಸ್ಟೆನ್ಷನ್ ಅಲ್ಲಿ ಅಂತಂದ್ರೆ ಈಗ ಈ ತರ ಆಗ್ತಾ ಇದೆ ಇದು. ಓಕೆ, ಈಗ ನೀವು ಏನು ಒಂದು ಇದನ್ನ ಏನ್ ಇಟ್ಕೊಂಡ್ಬಿಡಿ ಅಂತಂದ್ರೆ
ಈ 1ಗೆ ಮತ್ತೆ 2ಗೆ ಒಂದು ಟ್ರೆಂಡ್ ಲೈನ್ ಹಾಕೊಂಡು ಬಿಟ್ಬಿಡಿ. ಈ ಟ್ರೆಂಡ್ ಲೈನ್ ಏನಿದೆಯಲ್ವಾ, ಇದು ಕಲರ್ ಚೇಂಜ್ ಮಾಡ್ತೀನಿ. ಈ ಬ್ಲೂ ಟ್ರೆಂಡ್ ಲೈನ್ ಏನಿದೆಯಲ್ವಾ, ಒಂದು ವೇಳೆ ಆ ಟ್ರೆಂಡ್ ಲೈನ್ ಬ್ರೇಕ್ ಆದ್ರೆ ನೀವು ಎಕ್ಸಿಟ್ ಆಗಿಬಿಡ್ಬೇಕು. ಓಕೆ, ಆ ಟ್ರೆಂಡ್ ಲೈನ್ ಕೆಳಗಡೆ ಏನಾದ್ರೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿತು ಅಂತಂದ್ರೆ ನೀವು ಎಕ್ಸಿಟ್ ಆಗಿಬಿಡಿ. ಓಕೆ, ಆರ್ ಅದರ್ವೈಸ್ ನಿಮಗೆ 161%, 62,427 ವರೆಗೂ ಅಂತೂ ರೈಡ್ ಮಾಡಬಹುದು ಅಂತ ಅನ್ಸುತ್ತೆ. ಮಾಡಬಹುದು, ಏನು ಅದರಲ್ಲಿ ಏನಿದಿಲ್ಲ. ಓಕೆ, ಸೊ ಓವರ್ ಆಲ್ ನೋಡಿದ್ರೆ ಇದು ತುಂಬಾ ಪಾಸಿಟಿವ್ ಆಗಿದೆ. ಓಕೆ, ಯಾಕಂದ್ರೆ 5th ವೇವ್ ಎಕ್ಸ್ಟೆನ್ಷನ್ ಅಲ್ಲಿ ಹೊರಟಿದೆ. ಈಗ 5th ವೇವ್ ಎಕ್ಸ್ಟೆನ್ಷನ್ ಅಲ್ಲಿ ಹೋದ್ರೆ ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ತುಂಬಾ ಅದರಲ್ಲಿ ಅಂದ್ರೆ ಸೆಂಟಿಮೆಂಟಲಿ ಬ್ಲಾಕ್ ಆಗಬಾರದು ಜೊತೆಗೆ. ಯಾಕಂದ್ರೆ 5th ವೇವ್ ಇವತ್ತು ಟ್ರ್ಯಾಪಿಂಗ್ ವೇವ್ ಅದು ನಮ್ಗೆ ಇಂಡಿಯನ್ ಮಾರ್ಕೆಟ್ಸ್ಗೆ. ಓಕೆ, ಸೊ ಸೆಂಟಿಮೆಂಟಲಿ ಆಗಿ ಯಾವ್ದು ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಟ್ರೆಂಡ್ ಲೈನ್ ಬ್ರೇಕ್ ಆಯ್ತಾ, ಎಕ್ಸಿಟ್ ಆಗಿಬಿಡ್ಬೇಕು. ಅದು ಲಾಸ್ ಇದೆಯೋ ಪ್ರಾಫಿಟ್ ಇದೆಯೋ ನೋಡ್ತಾ ಹೋಗಬಾರ್ದು. ಓಕೆ, ಬಟ್ ನನಗನ್ಸಿದ ಪ್ರಕಾರ ಅಂತೂ ಪಾಸಿಟಿವ್ ವೇ ಇದೆ ಸ್ವಲ್ಪ. ಬಟ್ ನಿಮ್ಗೆ ಫಿಬೊನಾಚಿ ರೇಷಿಯೋಸ್ ಟಚ್ ಆದ ತಕ್ಷಣ ಮತ್ತೆ ಅದನ್ನ ಮುಂದೆ ಹಾಗೆ ಹೋಗ್ಲಿಕ್ಕೆ ಹೋಗ್ಬಿಡಿ. ಓಕೆ, ಸೊ ಇದು ಬ್ಯಾಂಕ್ ನಿಫ್ಟಿ ಮತ್ತೆ ನಿಫ್ಟಿ ಬಗ್ಗೆ. ಸೊ ಇನ್ನೂ ಯಾರಾದ್ರೂ ಚಾನಲ್ನ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನನಗೆ ಪರ್ಸ್ನಲಿ ಮೆಸೇಜ್ ಆಗ್ತಾ ಇದ್ದೀರಾ. ಓಕೆ, ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ, ನನಗೇನು ಇದಿಲ್ಲ. ಬಟ್ ಏನ್ ಗೊತ್ತಾ, ನೀವು ಕಮೆಂಟ್ ಬಾಕ್ಸ್ ಅಲ್ಲಿನೇ ಕಮೆಂಟ್ ಮಾಡಿ. ಸೊ ನೀವು ಏನ್ ಕಮೆಂಟ್ ಮಾಡ್ತಾ ಇದ್ದೀರಾ ಅನ್ನೋದು ಬೇರೆಯವ್ರಿಗೂ ಗೊತ್ತಾಗಬೇಕಲ್ವಾ. ಓಕೆ, ಸೊ ನೀವೇನ್ ಮೆಸೇಜ್ ಮಾಡಿದ್ದೀರಾ ಅದರದ್ದು ಬಗ್ಗೆನೂ ನಾನು ಹೇಳ್ತೀನಿ. ಓಕೆ, ಒಬ್ರು ಮೆಸೇಜ್ ಮಾಡಿದ್ದಾರೆ, Forex ಬಗ್ಗೆನೂ ಸ್ವಲ್ಪ ಹೇಳಿದೆ ಅಂತ ಮೆಸೇಜ್ ಮಾಡಿದ್ದಾರೆ. ಸೊ ನಾನು ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಸೊ Forex ಬಗ್ಗೆನೂ ಸ್ಟಡಿ ಮಾಡುವ. ಅದರಲ್ಲೂ ಒಂದು ಸ್ವಲ್ಪ ಲೆಕ್ನೋಸ್ ಇದ್ದಾವೆ, ಅದನ್ನ ಮೊದಲು ಡಿಸ್ಕಷನ್ ಮಾಡಿ ಅದನ್ನು ಸ್ಟಾರ್ಟ್ ಮಾಡುವ. ಓಕೆ, ಸೊ ಅಲ್ಲಿವರೆಗೂ ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ವಾಟ್ಸಪ್ ಚಾನಲ್ನ ಆ್ಯಡ್ ಆಗಿ. ಓಕೆ, ಥ್ಯಾಂಕ್ ಯು.